ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧ ಭಗವಾನಾಯ ಬುದ್ಧ ಭಗವಾನಾಂಚ ಸಬ್ಬ ಪಾಪಸ್ಸಾಕರಣಂ ಕುಶಲಸ್ಯ ಉಪಸಂಪದಾ ಸಚಿತ್ತ ಪರ್ಯೋದಪನಂ ಯತಾಂ ಬುದ್ಧಾನುಶಾಸನೋ ಸಚಿತ್ತ ಪರ್ಯೋದಪನಂ ಯತಾಂ ಬುದ್ಧಾನುಶಾಸನಂ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಸಾಧು ಸಾಧು ಸಾಧು. ಧ್ಯಾನ ಮೌನ ಗುರವೇ ಧ್ಯಾನ ಮೌನ ಗುರವೇ ಪ್ರಭುವೇ ಧ್ಯಾನ ಮೌನ ಗುರವೇ ಪ್ರಭುವೇ ಅನವರತವು ಪೊರೆಯೋ ಪತ್ರೇಲಿ ದೇವ ಧ್ಯಾನ ಮೌನ ಗುರವೇ. ಬ್ರಹ್ಮರ್ಷಿ ಪಿತಾಮಹ ವಂದಿಪೆ ನಿನಗೆ ಬ್ರಹ್ಮರ್ಷಿ ಪಿತಾಮಹ ವಂದಿಪೆ ನಿನಗೆ ಅನವರತವು ಪೊರೆಯೋ ಯೋಗಿ ಗುರುವೇ. ಬ್ರಹ್ಮರ್ಷಿ ಪಿತಾಮಹ ಪಿತಾಜಿ ಗುರುವೇ ಅನವರತವು ಪೊರೆಯೋ ಹೇ ಜ್ಞಾನ ಸಿಂಧು ಜ್ಞಾನ ವಿಜ್ಞಾನ ಅರಿವು ಮೂಡಿಸಿದೆ ಜ್ಞಾನ ವಿಜ್ಞಾನ ಅರಿವು ಮೂಡಿಸಿದೆ ಜ್ಞಾನ ಪರಿಪೂರ್ಣ ಸಂಪನ್ನ ನೀನಾದೆ ಜ್ಞಾನ ಪರಿಪೂರ್ಣ ಸಂಪನ್ನ ನೀನಾದೆ. ಧ್ಯಾನ ಮೌನ ಗುರವೇ ಪ್ರಭುವೇ ಧ್ಯಾನ ಮೌನ ಗುರವೇ. ಸಂಗೀತ ಸೌರಭ ನಿನ್ನ ಸಿಂಚನವಾದೆ ಸಂಗೀತ ಸೌರಭ ಸ್ವರ ಸಿಂಚನವಾದೆ ಕೊಳಲಿಗೆ ದನಿಯಾದೆ ಕೊರಳಿಗೆ ಇನಿಯಾದೆ ಕೊರಳಿಗೆ ದನಿಯಾದೆ ಇರುಳಿಗೆ ಮನಿಯಾದೆ ರಾಮನಾಮ ತಾರಕ ಮಂತ್ರ ಪಠಿಸಿದೆ ರಾಮನಾಮ ರಾಮನಾಮಾಮೃತ ಎಲ್ಲ ಹರಿದೆಯೋ ಭಕ್ತ ಜನಮಾನಸನೆ ಹೇ ದಿವ್ಯ ಪ್ರಭುವೇ ಭಕ್ತ ಜನಮಾನಸನೆ ಹೇ ದಿವ್ಯ ಪ್ರಭುವೇ. ಧ್ಯಾನ ಮೌನ ಗುರವೇ ಪತ್ರೇಜಿ ಗುರವೇ ಪತ್ರೇಜಿ ಗುರವೇ ಪತ್ರೇ ಆನ ನಮೋ ಬುದ್ಧಾಯ ನಮೋ ಬುದ್ಧಾಯ ನಮೋ ಬುದ್ಧಾಯ. ಎಲ್ಲ ಜ್ಞಾನ ಸಿಂಧುಗಳಿಗೆ
ಎಲ್ಲ ಜ್ಞಾನ ಸಂಪನ್ನರಿಗೆ, ಎಲ್ಲ ಧ್ಯಾನಸ್ಥ ಈ ಸಹೋದರರಿಗೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ಸಾಕ್ಷಾತ್ ಬುದ್ಧನೇ ಇಲ್ಲಿ ಬಂದು ಉಪಸ್ಥಿತನಿದ್ದೇನೋ ಅನ್ನೋಂತಹ ಮನೋಧರ್ಮ ನನಗೆ ಉಂಟಾಗ್ತಾ ಇದೆ. ಕಾರಣ ಈ ನಿಶಬ್ದ ವಾತಾವರಣ, ಈ ಶಾಂತ ವಾತಾವರಣ, ಈ ಧಾರ್ಮಿಕ ವಾತಾವರಣ, ಈ ಬುದ್ಧ ವಾತಾವರಣ ಇವೆಲ್ಲವೂ ಕೂಡ ಸಮ್ಮಿಲನಗೊಂಡು ನಮ್ಮನ್ನೆಲ್ಲ ಅಂತರ್ಮುಖಿಗಳನ್ನಾಗಿ ಮಾಡಿದೆ, ಭಕ್ತಿಯಲ್ಲಿ ಪರವಶರಾಗುವಂತೆ ಮಾಡಿದೆ, ಧ್ಯಾನದಲ್ಲಿ ಅರಳಿಸುವಂತೆ ಮಾಡಿದೆ. ಧ್ಯಾನಕ್ಕಿಂತ ಮಿಗಿಲಾದ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದನ್ನೇ ಬೋಧಿಸಿದ್ದು ಪಿತರಾಜ. ಧ್ಯಾನ ಧ್ಯಾನಕ್ಕೆ ಮಿಗಿಲಾದ ದೈವವಿಲ್ಲ, ಧ್ಯಾನಕ್ಕೆ ಮಿಗಿಲಾದ ದೈವವಿಲ್ಲ, ಧ್ಯಾನಕ್ಕೆ ಮಿಗಿಲಾದ. ಧ್ಯಾನವೇ ಸಕಲ ಸಂಪದ, ಧ್ಯಾನವೇ ಸರ್ವಸ್ವ, ಧ್ಯಾನವೇ ಸಕಲ ಸಂಪದ, ಧ್ಯಾನವೇ ಸರ್ವಸ್ವ, ಧ್ಯಾನವೇ ಸಕಲ ಮೂಲವು, ಧ್ಯಾನವೇ ಸಕಲವು ಮೂಲವು. ಧ್ಯಾನದಿಂದಲೇ ಮುಕ್ತಿ, ಧ್ಯಾನದಿಂದಲೇ ಶಕ್ತಿ, ಧ್ಯಾನದಿಂದಲೇ ಮುಕ್ತಿ, ಧ್ಯಾನದಿಂದಲೇ ಶಕ್ತಿ, ಧ್ಯಾನವೇ ಸಕಲಕ್ಕೂ ಇಷ್ಟ ಪದವು, ಧ್ಯಾನವೇ ಸಕಲಕ್ಕೂ. ಕೀರ್ತನಿಲ್ಲ ಚರಣ ಕಮಲ ಭಜಿಸುವ ನಿರಂತರ ಭಜಿಸುವ ಶುಭಂಕರಣೆ, ಧ್ಯಾನವೇ ಸಕಲಕ್ಕೆ ಪರಮಾರ್ಥವು. ಧ್ಯಾನ, ಆ ಧ್ಯಾನ ಅನ್ನುವ ಎರಡಕ್ಷರದಲ್ಲಿರ್ತಕ್ಕಂತಹ ಶಕ್ತಿ ಇದೆಯಲ್ಲ, ಅದು ಅಪರಿಮಿತವಾದದ್ದು, ಅಸಂಖ್ಯವಾದದ್ದು. ಅದನ್ನು ವರ್ಣಿಸಲು ಪದಗಳು ಸಾಲದು. ಅದನ್ನೇ ಪತ್ರಿಜಿಯವರು ಇಡೀ ಜೀವನದುದ್ದಕ್ಕೂ ಕೂಡ ಅನುಸಂಧಾನ ಮಾಡ್ತಾ, ಎಲ್ಲರಿಗೂ ಬೋಧಿಸ್ತಾ, ಎಲ್ಲರನ್ನೂ ಧ್ಯಾನದ ಕಡೆಗೆ ಸೆಳೆಯುತ್ತಾ, ಅವರನ್ನೆಲ್ಲ ಕೂಡ ಧ್ಯಾನಸ್ಥರನಾಗಿ ಮಾಡ್ತಕ್ಕಂಥ ಶಕ್ತಿ ಇದ್ದಿದ್ದು ಯಾರಿಗೆ ಅಂದರೆ ಬ್ರಹ್ಮರ್ಷಿಗಳಿಗೆ. ಆ ಬ್ರಹ್ಮರ್ಷಿಗಳು ಅಂದರೆ ಸಾಮಾನ್ಯವಲ್ಲ. ಅವರ ಸೇವೆ, ಅವರ ಬೋಧನೆ, ಅವರು ಕೊಟ್ಟಂತಹ ಸಂದೇಶಗಳು, ಅವರು ಮಾಡಿದಂತಹ ಉಪದೇಶಗಳು ನಿತ್ಯ ನಿರಂತರ ಸತ್ಯ ಸಾಕ್ಷಾತ್ಕಾರ. ಅವೆಲ್ಲ ನಾವು ಅನುಸಂಧಾನ ಮಾಡಿಬಿಡ್ಬೇಕು. ಈ ಬೃಹತ್ ಪಿರಮಿಡ್ನಲ್ಲಿ ನಾವೆಲ್ಲ ಕುಳಿತಿದ್ದೇವೆ. ಇದು ಜ್ಞಾನ ಸಿಂಧು, ಜ್ಞಾನ ಸಮುದ್ರ. ಇದು ಆ ಜ್ಞಾನ ಸಮುದ್ರದ ಜೊತೆಗೆ ಧ್ಯಾನ ಸಮುದ್ರ. ಧ್ಯಾನ ಜ್ಞಾನ, ಧ್ಯಾನ ಇದ್ರೆ ಜ್ಞಾನ, ಜ್ಞಾನ ಇದ್ರೆ ಧ್ಯಾನ. ಈ ಎರಡರ ಶಕ್ತಿ ವರ್ಣಿಸಲಸದಳ. ಅದನ್ನೇ ತನ್ನ ಬದುಕಿನ ಮಹತ್ತರ ಧ್ಯೇಯವಾಗಿ ಮಾಡಿದಂತಹ ಮಹಾನುಭಾವರಾಗಿರ್ತಕ್ಕಂಥ ಪಿತ್ರೇಜಿಯವರು. ಅವರು ನಾವು ಎಷ್ಟು ಕೊಂಡಾಡೋದು ತೀರದು, ಎಷ್ಟು ಕೊಂಡಾಡೋದು ತೀರದು. ಇಷ್ಟೊಂದು ಸುಂದರವಾದಂತಹ, ಇಷ್ಟೊಂದು ಮಾನಸಿಕ ನೆಮ್ಮದಿಯನ್ನು ಕೊಡ್ತಕ್ಕಂತಹ ಪವಿತ್ರ ತಾಣವಾದ ಈ ಕ್ಷೇತ್ರವನ್ನ ಈ ರೀತಿಯಾಗಿ ಅಭಿವೃದ್ಧಿಗೊಳಿಸಿ ನಿಮ್ಮೆಲ್ಲರಿಗೂ ಕೊಟ್ಟು ಅಂತರ್ಧಾನರಾಗಿ ಎಲ್ಲಿಗೆಲ್ಲೋ ಕೂತ್ಕೊಂಡು ನೋಡ್ತಿರ್ತಕ್ಕಂಥ ಮಹಾಶಕ್ತಿಗೆ ನಾನು ಅನಂತಾನಂತ ಪಡ ಮಾಡ್ತೇನೆ. ನಾನು ಎಲ್ಲರೂ ಜೋರಾಗಿ ಕರತಾಡನ ಮಾಡಿ ಅವರಿಗೆ ಭಕ್ತಿ ಸಂದೇಶವನ್ನು ತಪ್ಪಿಸ್ಬೇಕು. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಹಾಡ್ತಿರೋದನ್ನು ಅವ್ರು ನೋಡ್ತಿರ್ತಾರೆ, ನಾವು ಹಾಡೋದನ್ನು ಕೇಳ್ತಿರ್ತಾರೆ, ಏನು ಹೇಳ್ತಾರೆ ಅಂತ ನೋಡ್ತಿರ್ತಾರೆ. ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ, ಇಲ್ಲೆಲ್ಲ ಇದ್ದಾರೆ, ಇಲ್ಲೆಲ್ಲ. ಆದ್ರಿಂದ ನಾವು ಭಕ್ತಿ ಪರವಶರಾಗಿ, ಧ್ಯಾನ ಪರವಶರಾಗಿ ಅವ್ರು ನೋಡ್ಬಿಟ್ರೆ ಸಾಕು. ಆ ಧ್ಯಾನ ಅನ್ನೋದೊಂದು, ಆ ಎರಡೇ ಅಕ್ಷರ ಧ್ಯಾನ, ಧ್ಯಾನ, ಧ್ಯಾನ. ನಾನು ಮಾಡ್ತಿರೋದು ಪೌರಾಣಿಕ ಕಥೆಯಲ್ಲ, ರಾಮಾಯಣವಲ್ಲ, ಮಹಾಭಾರತವಲ್ಲ, ಭಾಗವತವಲ್ಲ. ನಾನು ಮಾಡ್ತಿರೋದು ಬ್ರಹ್ಮರ್ಷಿಗಳ ಕಥೆ. ಬ್ರಹ್ಮರ್ಷಿಗಳ ಕಥೆ ಅದು ಸಾಮಾನ್ಯವಲ್ಲ. ಆ ಪಿತಾಮಹರ ಕಥೆ, ಆ ಪತ್ರೋಜಿ ಅವರ ಕಥೆ ನಾವೆಲ್ಲ ಸ್ಮರಿಸ್ಬೇಕು ಅವರನ್ನ.
ಅವರೆಲ್ಲೂ ಹೋಗಿಲ್ಲ. ನಮ್ಮ ಹೃದಯಾಂತರಾಳದಲ್ಲಿ ಇಲ್ಲೇ ಕುಳಿತಿದ್ದಾರೆ. ಅವರು ಅವರನ್ನು ನೋಡ ಕಣ್ಣುಗಳು ಬೇಕು, ಅವರ ಧ್ಯಾನವನ್ನು ಕೇಳ್ತಕ್ಕಂತಹ ಕಿವಿಗಳು ಬೇಕು. ಅದನ್ನು ನಾವೆಲ್ಲ ಅನುಸಂಧಾನ ಮಾಡಬೇಕು. ಬ್ರಹ್ಮರ್ಷಿ ಪಿತಾಮಹ ಪತ್ರೇಜಿಯವರಿಗೆ ಜಯವಾಗಲಿ ಅನ್ಬೇಕೆಲ್ಲ. ಬ್ರಹ್ಮರ್ಷಿ ಪಿತಾಮಹ ಪಿತ್ರೇಜಿಯವರಿಗೆ ಜೋರಾಗಿ, ಬ್ರಹ್ಮರ್ಷಿ ಪಿತಾಮಹ ಪಿತ್ರೇಜಿಯವರಿಗೆ ಜೈ. ಮಹಾನುಭಾವರು ಪರಮ ಪದವೆನಿಸಿ ಮೆರೆದ ಬ್ರಹ್ಮರ್ಷಿ ಪಿತಾಮಹ ಪಿತ್ರೋಜಿಯೇ ಪರಮ ಪುರುಷರೆನಿಸಿ ಮೆರೆದ ಬ್ರಹ್ಮರ್ಷಿ ಪಿತಾಮಹನಿಗೆ ಪಾಡಿ ಪೊಗಳಲು ಅಸದಳ ಎನಿಸಿದೆ, ಪಾಡಿ ಪೊಗಳಲು ಅಸದಳ ಎನಿಸಿ ಬ್ರಹ್ಮರ್ಷಿ ಪಿತಾಮಹಿ ಚರಿತೆ. ರಾಮ ರಾಮ ಜಯ ರಾಮ ರಾಮ ರಘುರಾಮ ರಾಮ ಶ್ರೀರಾಮ, ರಾಮ ರಾಮ ರಘುರಾಮ ರಾಮ ಜಯ ರಾಮ ರಾಮ ಶ್ರೀರಾಮ. ಬುದ್ಧ ದೇವ ಜಯ ಬುದ್ಧ ದೇವ ಜಯ ಬುದ್ಧ ದೇವ ಜಯ ಬುದ್ಧ ದೇವ. ಬುದ್ಧ ದೇವ ಜಯ ಬುದ್ಧ ದೇವ ಜಯ ಬುದ್ಧ ದೇವ. ಬುದ್ಧ ದೇವ 2,500 ವರ್ಷಗಳಾಯ್ತು ಆ ಮಹಾನುಭಾವ ಈ ಪಿರಮಿಡ್ನಲ್ಲಿದ್ದಾನೆ. ಇವೆಲ್ಲ ಒಂದೇ ಅವತಾರ. 2,500 ವರ್ಷಗಳಾದರೂ ಕೂಡ ಅವನನ್ನು ನಾವು ಇವತ್ತು ಅನುಸಂಧಾನ ಮಾಡ್ತಾ ಇದ್ದೇವೆ. ಆ ಮಹಾಮಹಿಮನನ್ನ, ಆ ತೇಜಸ್ಸು, ಆ ಕಾಂತಿ, ಆ ಹೊಳಪು, ಆ ಔದಾರ್ಯ, ಆ ಶಾಂತಿ ಎಲ್ಲ ಕಡೆಯಲ್ಲೂ ಕಂಗೊಳಿಸ್ತಾ ಇದೆ ನಮಗೆ. ನಾವೆಲ್ಲ ಕರಿಬೇಕು, ಓ ಬುದ್ಧದೇವ ಇನ್ನೊಮ್ಮೆ ಹುಟ್ಟಿವಾ, ಓ ಪಿತ್ರಾಜಿ ಇನ್ನೊಮ್ಮೆ ಹುಟ್ಟಿವಾ, ಓ ಬ್ರಹ್ಮರ್ಷಿ ಇನ್ನೊಮ್ಮೆ ಹುಟ್ಟಿವಾ, ಎಲ್ಲಿರುವೆ ಬೇಗ ಬಾ ಅಂತ ಕರಿಬೇಕು ಅವ್ರನ್ನೆಲ್ಲ ನಾವು. ಏ ಪಿತಾಮಹ ಕೂಗಬೇಕು, ಪಿತಾಮಹ ಬ್ರಹ್ಮರ್ಷಿ ಪಿತ್ರಾಜಿ ಅಂತ ಮಹಾಮಹಿಮನ ಸಂದೇಶವನ್ನು ನಾವಿವತ್ತು ಮಾಡಬೇಕಾಗಿದೆ. 11/11/1947 ಮಹಾನುಭಾವಳಾಗಿರ್ತಕ್ಕಂತಹ ಸಾವಿತ್ರಿ ದೇವಿ, ರಮಣರಾವ್, ವೆಂಕಟರಮಣರಾವ್ ತಂದೆ, ಅವರಂತಹ ದಂಪತಿಗಳು ಅಂದರೆ ಅನುರೂಪರಾದ ದಂಪತಿಗಳು, ಸಾಮಾನ್ಯರಲ್ಲ ಅವರು. ಗಂಡ ಹೆಂಡತಿ ಅಂದ್ರೆ ಅವರು ಶಿವಪಾರ್ವತಿಯರಿದ್ದಂತೆ. ಅವರು ಈ ಮಹಾನುಭಾವ ಹುಟ್ಟಿದ್ದು ನೋಡಿ ಹೆಂಗಿದೆ ಕಥೆ. 11/11/1947 5 ಸಲ ಒಂದರ ಸಂಖ್ಯೆ ಬಂದಿದೆ, ದಯವಿಟ್ಟು ಗಮನಿಸ್ಬೇಕು ನೀವು. 11/2, 11/2/4, 1947 ಅಲ್ಲಿ 1 ಎಲ್ಲ ಸೇರಿ 5 ಆಯಿತು. 5 ಒಂದರ ಸಂಖ್ಯೆ ಬಂದಿದೆ. ಮಹತ್ತರವಾದದ್ದು. ಜೋರಾಗಿ ಚಪ್ಪಾಳೆ ತಟ್ಟಿ ನೀವೆಲ್ಲ. 5 ಸಲ ಒಂದೊಂದು ಬಂದಿದೆ. 5, 11, 11, 1. ಆಮೇಲೆ ಇನ್ನೊಂದು ಕತೆ ಇದೆ. ಒಬ್ಬ ಹೇಳ್ತಾನೆ, ಇಲ್ಲಿ ಒಬ್ಬ ಅವತಾರ ಪುರುಷ ಹುಡ್ತಾನೆ ಮಹಾನುಭಾವ ಅಂತ ಹೇಳಿದವನು 11 ತಿಂಗಳು ಆದ್ಮೇಲೆ ಹುಡ್ತಾನೆ ಅಂತ ಹೇಳಿದವನು ಫಕೀರ. 11 ತಿಂಗಳು ಆದ್ಮೇಲೆ ನಿಮ್ಮ ಗರ್ಭಾಂಬುದಿಯಲ್ಲಿ ಒಂದು ಮಗು ಅವತಾರ ಮಾಡುತ್ತೆ ಅಂತ ಹೇಳಿದ್ದ. ಅದು 11. ಎಷ್ಟ ವಿಸ್ಮಯ ನೋಡಿ ಇದು. ಅದಕ್ಕೆ ಅವರೆಲ್ಲ ದೊಡ್ಡವರಾಗಿರೋದು, ಅದಕ್ಕೆ ಅವರೆಲ್ಲ ಜ್ಞಾನಿಗಳಾಗಿರೋದು, ಅದಕ್ಕೆ ಅವರೆಲ್ಲ ಬ್ರಹ್ಮರ್ಷಿ ಅಂತ ಕರೆಸ್ಕೊಂಡಿರೋದು. ತಿರುಪತಿಯಲ್ಲಿ ಅವರಿಗೆ ಬ್ರಹ್ಮರ್ಷಿ ಅಂತ ಕೊಡೋದು. ತಿರುಪತಿನಲ್ಲಿ ಅವರ ಪಾಂಡಿತ್ಯಕ್ಕೋಸ್ಕರವಾಗಿ ಬ್ರಹ್ಮರ್ಷಿ ಇದು ಬಿಡ್ತಾರಲ್ಲಿ, ಪಿತಾಮಹ ಅಂತ ಕರೀತಾರೆ. ಇವರೆಲ್ಲರನ್ನೂ ಕೂಡ ನಾವು ಈ ಶಬ್ದಗಳಿವೆಯಲ್ಲ, ಈ ಶಬ್ದಗಳೇ ನಮಗೆ ಆಭರಣ. ನೋಡ್ತಾ 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 ಕೇಳ್ತಾ 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 ಆ ಹೃದಯವೆಲ್ಲ ಹಗುರಾಗಿ, ನಮ್ಮ ಕಷ್ಟಗಳೆಲ್ಲ ಮಾಯವಾಗಿ, ನಮ್ಮ ಚಿಂತೆಗಳೆಲ್ಲ ದೂರವಾಗಿ ಬದುಕು ಹಸನಾಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ಅವ್ರು ಹೇಳ್ಕೊಟ್ರು ಧ್ಯಾನ, ಧ್ಯಾನದಿಂದಲೇ ಸಕಲ ಸಾಧನ, ಧ್ಯಾನವೇ ಸ್ವರ್ಗಕ್ಕೆ ಸೋಪಾನ. ಧ್ಯಾನ
ಎರಡಕ್ಷರವನ್ನು ನಮಗೆ ಕೊಟ್ಟಂತಹ ಮಹಾನುಭಾವರು ಯಾರು ಅಂದ್ರೆ ಬ್ರಹ್ಮರ್ಷಿಗಳು, ಪಿತಾಮಹರು, ಪಿತ್ರೋಜಿಯವರು. ನಾವೆಲ್ಲ ಇವತ್ತು ಈ ಸಾರ್ಥಕ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಅವರ ಹೆಸರು ಹೇಳಿದ್ರೆ ಸಾಕು, ಕಷ್ಟಗಳು ಮಾಯವಾಗೋಗ್ಬಿಡುತ್ತೆ, ದುಃಖಗಳು ದೂರ ಆಗುತ್ತೆ, ಚಿಂತೆಗಳು ಇಲ್ದಂಗಾಗುತ್ತೆ. ನೀವು ನಂಬಬೇಕಷ್ಟೇ, ನಂಬದಿದ್ರೆ ಏನೂ ಆಗಲ್ಲ, ತಿಳ್ಕೊಂಬಿಡಿ. ನಂಬಬೇಕು. ನನ್ನನ್ನು ನಂಬಿ ವೆಂಕಟೇಶಮ್ಮ ನಮ್ಮನ್ನು ಕರೆಸಿರೋದು ಇಲ್ಲಿಗೆ. ಅಮ್ಮ ನನಗೆ ಫೋನ್ ಮೇಲೆ ಫೋನು ಮಾಡಿ ಹೆಜ್ಜೆ ಹೆಜ್ಜೆಗೂ ನನ್ನ ಎಚ್ಚರಿಸಿ ಇಲ್ಲಿ ಕರ್ಕೊಂಬಂದಿರೋದು ಆ ಮಹಾನ್ ಭಾವರಾಗಿರತಕ್ಕಂತಹ ಬ್ರಹ್ಮರ್ಷಿಗಳು. ಎಲ್ಲರೂ ಬರೋಕ್ಕಾಗಲ್ಲ, ಎಲ್ಲರೂ ಯಾರು ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಬರಬೇಕಾದ್ರೆ ಅವರಿಗೆ ಅದೃಷ್ಟ ಇರಬೇಕು, ಅವರು ಸ್ವಲ್ಪ ಜ್ಞಾನ ಸಂಪನ್ನರಾಗಿರ್ಬೇಕು, ತಿಳ್ಕೊಂಡಿರ್ಬೇಕು. ಇದು ರಾಮಾಯಣವಲ್ಲ, ಮಹಾಭಾರತವಲ್ಲ, ಮಹಾನ್ ಭಾವನ ಕಥೆ ಇದು. 11/11/1947 22 ಹೊಟ್ಟೋಗ್ತಾರೆ. ಅವ್ರು ಇರಲ್ಲ, ಭೌತಿಕವಾಗಿ ಹೊಟ್ಟೋಗಿದ್ದಾರೆ ಅಷ್ಟೇ 2022ಕ್ಕೆ. ಆದರೆ ಯಾವಾಗಲೂ ಸದಾ ನಮ್ಮ ಹೃದಯದಲ್ಲಿ ಇದ್ದಾರೆ, ಯಾವಾಗಲೂ ಇದ್ದಾರೆ. ಗುರುವೇ ಆದಿ, ಗುರುವೇ ಅನಾದಿ, ಗುರುವೇ ಆದಿ, ಗುರುವೇ ಆದಿ, ಗುರುವೇ ಅನಾದಿ, ಆದಿ ಅಂತ್ಯ ರಹಿತಾತ್ಮ ಸ್ವರೂಪ, ಆದಿ ಅಂತ್ಯ ರಹಿತಾತ್ಮ ಸ್ವರೂಪ. ಆದಿಗಲ್ಯ ರಹಿತಾತ್ಮ ಸ್ವರೂಪ, ಗುರುವೇ ಪರಂಜ್ಯೋತಿ ಸ್ವರೂಪ. ದೇವಾರ ಅವರ ಶಕ್ತಿ ಎಂತದ್ದು ಅನ್ನೋದನ್ನ ನಾವೆಲ್ಲ ಅನುಸಂಧಾನ ಮಾಡ್ತಾ ಹೋದ್ರೆ ನಮಗೆ ಜೀವನ ಸಾರ್ಥಕವಾಗೋಗ್ಬಿಡುತ್ತೆ. 1962, 63, 64, 65 ಹೀಗೆ ಹೇಳ್ತಾ ಹೋದ್ರೆ ಅವರ ವಿದ್ಯೆ, ಅವರು ಆರ್ಜಿಸಿದಂತಹ ಆ ಶಕ್ತಿ ಅದು ಅನಂತವಾದದ್ದು, ಅಗಮ್ಯವಾದದ್ದು, ಅಗೋಚರವಾದದ್ದು, ಹೇಳಕ್ಕೆ ಆಗಲ್ಲ. ಅದನ್ನ BSc ಮಾಡ್ತಾರೆ, MSc ಮಾಡ್ತಾರೆ, ಡಾಕ್ಟರೇಟ್ ಪದವಿ ತಗೊಳ್ತಾರೆ, ಪದ್ಮಶ್ರೀ ಪದ್ಮವಿಭೂಷಣ ಆಗುತ್ತೆ, ಎಲ್ಲವನ್ನು ಗೆಲ್ತಾರೆ, ಎತ್ತರಕ್ಕೆ ಹೋಗ್ತಾರೆ. ಎತ್ತರಕ್ಕೆ ಹೋದ್ಮೇಲೆ ಎಲ್ಲ ಹತ್ರಕ್ಕೆ ಕರೀತಾರೆ. ನೋಡಿ ಹೆಂಗಿದೆ ಇದು. ಎತ್ತರಕ್ಕೆ ಹೋಗ್ಬಿಟ್ರೆ ಅಷ್ಟೇ ಅಲ್ಲ, ಎತ್ತರಕ್ಕೆ ಹೋದ ತಕ್ಷಣ ಎಲ್ಲರೂ ಹತ್ರಕ್ಕೆ ಕರೆಯೋದಿದೆಯಲ್ಲ, ಅದು ಬಹಳ ದೊಡ್ಡದು. ಅದನ್ನು ಮಾಡ್ತಾರೆ. ನೀವೆಲ್ಲ ಇಲ್ಲಿಗೆ ಬಂದಿರೋದು ಯಾಕೆ ಅಂತಂದ್ರೆ ಅವರಿಂದ, ಅವರ ನಾಮಸ್ಮರಣೆಯಿಂದ, ಅವರ ಹೆಸರು ಅನುಸಂಧಾನ ಮಾಡೋದ್ರಿಂದ. ಅವರಿಗೆ ಮಹಾನ್ ಭಾವಳಾಗಿರ್ತಕ್ಕಂತಹ ತಾಯಿ ಅವಳೇನು ಸಾಮಾನ್ಯಳಲ್ಲ, ಮಹಾಶಕ್ತಿವಂತೆ, ಮಹಾಶಕ್ತಿವಂತೆ, ಮಹಾಶಕ್ತಿವಂತೆ. ಪಿನಾಕಪಾಣಿಯಿಂದ ವಿದ್ಯಾಭ್ಯಾಸ ಆಗ್ತದೆ ಅವರಿಗೆ, ಸಾಮಾನ್ಯರಲ್ಲ. ಸಂಗೀತ ಆಗ್ತದೆ, ಸಂಗೀತ. ಚಂದ್ರಶೇಖರ್ ಅಂತ ಹೇಳಿ ದೊಡ್ಡ ಸಂಗೀತ ವಿದ್ವಾಂಸರು, ಅವಧಾನಿಗಳು, ಅವರಿಬ್ಬರು ಬಳಿ ಸಂಗೀತಾಭ್ಯಾಸ ಮಾಡ್ತಾರೆ ಗುರುಗಳು, ಪಿತ್ರಾಜಿಯವರು. ಸಾಕ್ಷಾತ್ ಸಂಗೀತ ದೇವತೆಯನ್ನು ಹೋಲಿಸ್ಕೊಳ್ತಾರೆ. ಕೊಳಲು ನುಡಿಸ್ತಾರೆ, ತಬಲಾ ನುಡಿಸ್ತಾರೆ, ಹಾರ್ಮೋನಿಯಂ ನುಡಿಸ್ತಾರೆ, ಕ್ರಿಕೆಟ್ ಆಡ್ತಾರೆ, ಟೆನ್ನಿಸ್ ಆಡ್ತಾರೆ. ಇಂಥದ್ದು ಬರಲ್ಲ ಎನ್ನಂಗೆ ಇಲ್ಲ ಅವರಿಗೆ. ಸಕಲಶಾಸ್ತ್ರ ಸಂಬಂಧರು, ಎಲ್ಲವನ್ನು ಬಲ್ಲವರಾಗ್ಬಿಡ್ತಾರೆ ಅವರು. ಹಾಗಾಗ್ಬೇಕು ನಾವೆಲ್ಲ ಅಷ್ಟೇ. ಅವ್ರ ಹೆಸರು ಹೇಳ್ಕೊಂಡ್ರೆ, ಅವ್ರ ಅನುಸಂಧಾನ ಮಾಡಿದ್ರೆ ಆ ಹೆಸರು ನಮಗೂ ಕೂಡ ಬಂದ್ಬಿಡುತ್ತೆ, ಅವ್ರ ಹೆಸರು ಕೂಡ ಬಂದ್ಬಿಡುತ್ತೆ. ಹಾಗಾಗಿ ಅವ್ರನ್ನ ನಾವು ಕೊಂಡಾಡೋಣ, ಹಾಡೋಣ. ದೇವದೇವ ನಿನ್ನ ಚರಣವ ಭಜಿಸುವೆ, ದೇವದೇವ ನಿನ್ನ ಚರಣವ ಭಜಿಸುವೆ. ಗುರುವೇ ಬ್ರಹ್ಮರ್ಷಿ ಪಿತಾ
ಹೆಸರು ಸಾವಿತ್ರಿ ದೇವಿ. ಯಮನನ್ನ ಗೆದ್ದವಳು ಆ ತಾಯಿ, ಗಂಡನನ್ನ ಸಾವಿನಿಂದ ಬದುಕಿಸಿದವಳು ತಾಯಿ. ಅವಳ ಹೆಸರು ಪಿತ್ರಾಜಿಯವರ ತಾಯಿಗೆ ಹೆಸರು, ಸಾಮಾನ್ಯವಾದ ಹೆಸರಲ್ಲ ಅದು. ಯಾವಾಗಲೂ ರಾಮನಾಮದ ಅನುಸಂಧಾನ ಅವಳಿಗೆ. ರಾಮ ತಾರಕ ನಾಮ, ರಾಮಾಲಯಕ್ಕೆ ಹೋಗೋದು, ಕಣಿಗಿಲ ಹೂಗಳನ್ನು ಕುಯ್ಕೊಂಡು ಬರೋದು, ಅರ್ಚನೆ ಮಾಡೋದು. ರಾಮನವಮಿ 9 ದಿವಸಗಳ ಕಾಲ, 9 ದಿವಸಗಳ ಅನವರತ ವಿಶ್ರಾಂತವಾಗಿ ರಾಮನ ಸೇವೆ ಮಾಡೋದು. ರಾಮಯೋಂಬುವ ಎರಡು ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನ ಬಲ್ಲರಯ್ಯ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು ಪಾಮರರು ತಾವೇನ ಬಲ್ಲರಯ್ಯ. ಎಂದ ಮಾತ್ರದಲ್ಲಿ ರಕ್ತ ಮಾಂಸದೊಳಿದ್ದ, ಎಂದ ಮಾತ್ರದಲ್ಲಿ ರಕ್ತ ಮಾಂಸದೊಳಿದ್ದ ಆಯತಿಗತವಾದ ಪಂಚೇಂದ್ರಿಯಗಳ ಮಾಯವನ್ನು ಮಾಡಿ ಮಗರಾಯ ಮುಕ್ತಿಯ ಕೊಡುವ, ತಾಯವನು ಮುನಿರಾಯ ವಾಲ್ಮೀಕಿ ಬಲ್ಲ ರಾಮ. ಮತ್ತೆ ಮಾಯಂದೆನಲು ಮತ್ತೆ ಮಾಯಂದೆನಲು ಹೊರಗಿದ್ದ ಪಾಪಗಳು, ಮತ್ತೆ ಮಾಯಂದೆನಲು ಹೊರಗಿದ್ದ ಪಾಪಗಳು ಒತ್ತಿ ಒಳಪೊಗದಂ ಕವಾಟವಾಗಿ. ಮತ್ತೆ ಮಾಯಲ್ದೆನಲು ಹೊರಗಿದ್ದ ಪಾಪಗಳು ಒತ್ತಿ ಒಳಪೊಗದಂತೆ ಕವಾಟವಾಗಿ. ಚಿತ್ತ ಕಾಯಗಳ ಪವಿತ್ರ ಮಾಡುವ ಪರಿಯ, ಚಿತ್ತ ಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತ ತಾನೊಬ್ಬ ಬಲ್ಲ. ಭಕ್ತವರ ಹನುಮಂತ ತಾನೊಬ್ಬ ಬಲ್ಲ ರಾಮ. ಧರೆಯೊಳಿ ನಾಮಕ್ಕೆ ಸರಿಮಿಗಿಲಿಲ್ಲ ಎನ್ನುತ್ತಾ ಪರಮ ವೇದಗಳು ಹೊಗಳುತ್ತಿದೆ. ಸಿರಿಗೆರೆದ ಪುರಂದರ ವಿಠ್ಠಲನ ನಾಮವನು, ಸಿರಿಗೆರೆದ ಪುರಂದರ ವಿಠ್ಠಲನ ನಾಮವನು. ಸಿರಿ ಕಾಶಿಯೊಳಗಿರ್ಪ ಶಿವ ತಾನೆ ಬಲ್ಲ, ಸಿರಿ ಕಾಶಿಯೊಳಗಿರ್ಪ ಶಿವ ತಾನೆ ಬಲ್ಲ ರಾಮ. ರಾಮ ಮಹಾನುಭಾವಳಾಗಿರ್ತಕ್ಕಂತಹ ತಾಯಿ ಸ್ವರ್ಣಮಾಲ ಪತ್ನಿ, ಆ ತಾಯಿ ಮಹಾಪತಿವ್ರತ ಶಿರೋಮಣಿ. ಹೆಂಡತಿಯರಲ್ಲಿ 2 ಥರ, ಒಂದು ಪತಿವ್ರತೆ, ಒಂದು ಧರ್ಮ ಪತ್ನಿ. ಪತಿವ್ರತೆ ಅಂದ್ರೆ ಗಂಡ ಹೇಳ್ದಂಗೆ ಕೇಳ್ಕೊಂಡಿರೋಳು. ಅವನೇನ್ ಹೇಳ್ತಾನೋ ಅದೆಲ್ಲ ಹೂ ಅಂದ್ಕೊಂಡಿರೋಳು ಪತಿವ್ರತೆ. ಸಿನಿಮಾಕ್ಕೆ ಹೋಗೋಣ ಬೇಡ ಹಾಕಣ್ರಿ, ಸರ ತಗೊಳ್ಳೆ ಬೇಡ ಹಾಕಣ್ರಿ, ಸೀರೆ ತಗೊಳ್ಳೆ ಬೇಡ ಹಾಕಣ್ರಿ, ಎಲ್ಲ ಬೇಡ 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 ಅಂತ ಹೇಳಲ್ಲ ಅವಳು ಪತಿವ್ರತೆ.
5 ಗಂಟೆಗೆ ಸರಿಯಾಗಿ ಆಫೀಸಿಂದ ಮನೆಗೆ ಬಂದ್ಬಿಡೋ ಕೂತಾಳಲ್ಲ ಅವಳು ಧರ್ಮಪತ್ನಿ. ಇಲ್ಲಿ ಈ ತಾಯಿ ಸ್ವರ್ಣಮಾಲ, ಮಹಾನುಭಾವರಾಗಿದ್ದ ಪಿತ್ರಾಜಿಯವರ ಧರ್ಮಪತ್ನಿ ಸ್ವರ್ಣಮಾಲ ಅವರು ರಾಮಾಲಯಕ್ಕೆ ಹೋಗಿ ಆ ತಾಯಿಯೊಂದಿಗೆ ಮಹಾನುಭಾವರಾಗಿರ್ತಕ್ಕಂತಹ ಈ ಸ್ವಾಮಿಗಳು ಸದಾ ಸರ್ವದಾ ರಾಮನ ಧ್ಯಾನ ಮಾಡ್ತಾರೆ. ಅವರೆಂತ ಪರೋಕ್ಷ ಜ್ಞಾನಿಗಳು ಅಂದ್ರೆ ಕೂತಿದ್ದ ಕಡೆನೇ ಎಲ್ಲ ಗೊತ್ತಾಗೋಗ್ಬಿಡೋದು ಅವರಿಗೆ. ಅಂತ ಮಹಾನುಭಾವ, ಯಾರಿಗೂ ಅನೃತವನಾಡದವರಲ್ಲ. ಒಬ್ಬ ಕಾಡಿನಲ್ಲಿ ಋಷಿ ತಪಸ್ ಮಾಡ್ತಾ ಕೂತಿದ್ದ. ಒಂದು ಜಿಂಕೆ ಅಂಟಿಸ್ಕೊಂಡು ಬೇಡ ಬಂದ್ಬಿಟ್ಟ. ದಯವಿಟ್ಟು ಗಮನಿಸ್ಬೇಕು ನನ್ನ ಕಡೆ ಸ್ವಲ್ಪ. ಒಬ್ಬ ಜಿಂಕೆ ಬಂದ್ಬಿಡ್ತು. ಆ ಜಿಂಕೆನ ಹೊಡೆಯೋಣ ಅಂತ ಹೇಳಿ ಬಿಲ್ ತಗೊಂಡು ಆ ಬೇಡ ಆ ಜಿಂಕೆನ ಅಂಟಿಸ್ಕೊಂಡು ಬಂದ್ಬಿಟ್ಟ. ಈ ಜಿಂಕೆ ಏನ್ ಮಾಡ್ಬಿಡ್ತು, ಈ ಸನ್ಯಾಸಿ ಮುಂದೆ ಹೊರಟೋಯ್ತು. ಸನ್ಯಾಸಿ ನೋಡ್ದ, ಈ ಬೇಡ ಬಂದು ಕೇಳ್ತಾನೆ, ಸ್ವಾಮಿಗಳೇ ಇಲ್ಲೊಂದು ಜಿಂಕೆ ಹೋಯ್ತು ನೋಡಿದ್ರ ಅಂತಾನೆ. ಜಿಂಕೆ ಹೋಯ್ತು ನೋಡಿದ್ರಾ, ಈಗೇನ್ ಮಾಡ್ಬೇಕು ಇವರು? ಹೋಯ್ತು ಅಂತಂದ್ರೆ ಹೊಡೆದಾಕ್ಬಿಡ್ತಾನೆ. ಸುಮ್ಮನಿದ್ರೆ ಸತ್ಯ ಹೇಳ್ದಂಗೆ ಆಗಲ್ಲ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ನಮ್ಮ ಪಿತ್ರಾಜಿ ಅಂತ ಮಹಾನುಭಾವ ಅವರಂತಾರಂತೆ, ಅಪ್ಪ ಕಣ್ಣುಗಳು ನೋಡಿವೆ ಹೇಳಕ್ ಬರಲ್ಲ, ಕಣ್ಣಿಗೆ ನಾಲ್ಗೆ ಹೇಳುತ್ತೆ ನೋಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನನ್ನ ಕಣ್ಣುಗಳು ನೋಡಿವೆ ಆದ್ರೆ ಕಣ್ಣುಗಳಿಗೆ ಹೇಳಕ್ ಬರಲ್ಲ. ಜಾಣ ಪ್ರಶ್ನೆ ಇದು, ಜಾಣ ಉತ್ತರ. ನಾಲ್ಗೆ ಹೇಳುತ್ತೆ ಆದ್ರೆ ನೋಡಿಲ್ಲ. ಅವನು ಯಾರೋ ಹುಚ್ಚ ಅಂತ ಹೊರಟೋಗ್ಬಿಟ್ನಂತೆ. ಹಾಗೆ ನಮ್ಮ ಬ್ರಹ್ಮರ್ಷಿಗಳು ಅಂತ ಮಹಾನುಭಾವರವರು. ಸ್ವರ್ಣಮಾಲಾ ತಾಯಿ ಸದಾ ಎಡಬಿಡದ ಎಡಿಗಡಿಗೆ ಎಡಿದಾರ ಸೇವೆ ಯೋಗವನ್ನು ಮಾಡ್ತಾ ಆ ಗಂಡನನ್ನು ಕಾಪಾಡಿಕೊಂಡು ಆ ಸ್ವಾಮಿಯ ಸಂದೇಶಗಳನ್ನು ತಿಳ್ಕೊಂಡು ಅವರು ಅಲ್ಲಲ್ಲಿ ಅವರ ಆದೇಶಗಳನ್ನು ಪಾಲಿಸ್ತಾ ಬರ್ತಿದ್ದಾಳೆ. ರಾಮನಾಮ ಅಂದ್ರೆ ಅಷ್ಟೊಂದು ಪ್ರೀತಿ ಅವರಿಗೆ, ತಾಯಿಗೆ. ಸಾವಿತ್ರಿ ದೇವಿಗೆ ಅಷ್ಟೊಂದು ಪ್ರೀತಿ ಅಮ್ಮನಿಗೆ. ಸದಾ ರಾಮ 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 ರಾಮಾಲಯಕ್ಕೆ ಹೋಗೋದು. 9 ದಿವಸಗಳ ಕಾಲ ನವಮಿ ರಾಮ ಕಥಾ ಪ್ರಸಂಗಗಳನ್ನು ಕೇಳೋದು, ರಾಮನ ಅರ್ಚನೆ ಮಾಡೋದು, ಇದೇ ಆ ತಾಯಿಗೆ. ಆದ್ದರಿಂದ ಆ ತಾಯಿಯ ಸಂಸರ್ಗದಿಂದ, ಆ ತಾಯಿಯ ಪಾತಿವತಿ ಮಹಿಮೆಯಿಂದ ಈ ಬ್ರಹ್ಮರ್ಷಿಗಳಿಗೆ ತಾನಾಗಿ ಜ್ಞಾನ ವೃದ್ಧಿಸ್ತಾ ಹೊರಟಾಯ್ತು. ಅವ್ರು ಓದಿರೋದೇನು ಸಾಮಾನ್ಯ ಅಲ್ಲ. ಎಲ್ಲ ಓದ್ಬಿಟ್ಟಿದ್ದಾರೆ. ಅವರು ಎಲ್ಲ ಡಿಗ್ರಿಗಳು ಪಾಸಾಗಿದೆ, ಎಲ್ಲ ಭಾಷೆಗಳನ್ನು ತಿಳಿದಿದ್ದಾರೆ, ಎಲ್ಲವನ್ನೂ ಅಂತರ್ಗತ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನೂ ತಾನು ತಿಳ್ಕೊಂಡಿದ್ದಾರೆ, ಎಲ್ಲ ದೇಶಗಳನ್ನು ಸುತ್ತಿದ್ದಾರೆ, ಒಂದು ದೇಶ ಬಿಟ್ಟಿಲ್ಲ. ಎಲ್ಲ ಪ್ರಪಂಚವನ್ನೇ ಸುತ್ತಿರ್ತಕ್ಕಂಥ ಮಹಾನ್ ಶಕ್ತಿ ನಮ್ಮ ಬ್ರಹ್ಮರ್ಷಿಗಳು, ಮಹಾನುಭಾವರು. ಇಲ್ಲೇ ಕಾಣ್ತಾ ಇದೆಯಲ್ಲ, ಇಲ್ಲಿದ್ದಾರೆ, ಅವರು ಎಲ್ಲೂ ಹೋಗಿಲ್ಲ. ಈ ಆಶ್ರಮ ಇಷ್ಟು ಮನೋಹರವಾಗಿ, ರಮಣೀಯವಾಗಿ, ಹೃದಯಂಗಮವಾಗಿ, ಭಕ್ತಿಪೂರ್ವಕವಾಗಿ, ಧ್ಯಾನಪೂರ್ವಕವಾಗಿರ್ಬೇಕಾದ್ರೆ ಅವರ ಸತ್ವ, ಆ ಶಕ್ತಿ, ಆ ಬುದ್ಧ ಕೊಟ್ಟಂತಹ ವರ, ಬುದ್ಧದೇವನ ಅನುಗ್ರಹ ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಸಾಧನೆ ಕಡೆ ಮನಸ್ಸಿರುತ್ತೆ ಆ ಸಾಧಕರ ಕಥೆಯೆಲ್ಲ ಇಷ್ಟೇ. ಸಾಧನೆ ಮಾಡ್ತಾ 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 ಅವರು ನೇರವಾಗಿ ಭಗವಂತನ ಕಂಡುಬಿಡ್ತಾರೆ. ಅದು ಪ್ರತ್ಯಕ್ಷನಾಗ್ಬಿಡ್ತಾನೆ ಅವರಿಗೆ. ಅಂತಹ ಸಾಕ್ಷಾತ್ ದೈವ ಸ್ವರೂಪರಾಗಿರ್ತಕ್ಕಂಥ ಈ ಮಹಾನುಭಾವರು ಪಿತ್ರೇಜಿಯವರು, ಇವ್ರ ಕಥೆ ಕೇಳಿದ್ರೆ ಸಾಕು ನಮಗೆ. ಎಂತಹ ರೋಗ ರುಜಿನಾದಿಗಳಿರಲಿ, ಮನಸ್ಸಿನ ಕ್ಲೇಶಗಳಿರಲಿ, ದುಃಖಗಳಿರಲಿ ನಿವಾರಣೆ ಆಗುತ್ತೆ. ನಂಬಬೇಕಷ್ಟೇ, ನಂಬಲ್ಲ ನಾವು. ನೀವೆಲ್ಲರೂ ಕೂಡ ಅಷ್ಟೇ. ಇಷ್ಟು ಭಕ್ತಿ ಪರವಶರಾಗಿ ಈ ಪ್ರಶಾಂತ ವಾತಾವರಣದಲ್ಲಿ ಹರಿವ ನದಿ ತೀರ, ಸುರಿಯುವ ಮಧುಸಾರ, ಮೆರವ ಶೃಂಗಾರದ ಆಗರ, ವೇದಗಳ ಸಾರ, ನರವ ರತಿಪೂರ ಯತಿಯ ಮಹಿಮೆಗಳ ಸಾರ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಈ ವಾತಾವರಣದಲ್ಲಿ ಹಂಗೆ ಇದೆ, ಇಲ್ಲಿ ಹಾಗೇನೆ ಕಾಣಿಸ್ತಾ ಇದೆ. ನನಗೆ ಬಂದ ಸಂತೋಷ ಅಷ್ಟಿಷ್ಟಲ್ಲ. ಭಕ್ತಿ ಪರವಶನಾಗ್ಬಿಟ್ಟೆ, ಧ್ಯಾನ ಪರವಶನಾಗ್ಬಿಟ್ಟೆ ನಾನು ಇಲ್ಲಿಗೆ ಬಂದು. ಹರಿವ ನದಿ ತೀರ, ಸುರಿಯುವ ಮಧುಸಾರ, ಮೆರವ ಶೃಂಗಾರದ ಆಗರ, ವೇದಗಳ ಸಾರ, ನರವ ರತಿಪೂರ ಯತಿಯ ಮಹಿಮೆಗಳ ಸಾರ. ಯತಿಯ ಮಹಿಮೆಗಳು ಅಂದರೆ ಇನ್ನು ಪಿತ್ರೇಜಿಯವರು, ಬ್ರಹ್ಮರ್ಷಿಗಳು. ಅವರ ಮಹಿಮೆಯಿಂದ, ಅವರ ಕಾರುಣ್ಯದಿಂದ, ಅವರ ಪ್ರಭಾವದಿಂದ ಇವೆಲ್ಲ ಆಗ್ತಾ ಇರೋದು ಅಷ್ಟೇ. ಅದಕ್ಕೆ ದೈವತ್ವ ಬೇಕು, ಶಕ್ತಿ ಬೇಕು, ಅಂತಃಶಕ್ತಿ ಬೇಕು. ಅಂತಃಶಕ್ತಿಯ ಅಪರೂಪದ ವ್ಯಕ್ತಿತ್ವವೇ ಈ ಮಹಾಮಹಿಮರು. ಸಾಮಾನ್ಯರಲ್ಲ. ಅವರನ್ನು ಕೊಂಡಾಡಬೇಕು, ನಾವು ಹಾಡಬೇಕು, ಅವ್ರ ನಾಮಸ್ಮರಣೆಯನ್ನು ಮಾಡಬೇಕು. ಈ 3 ದಿನಗಳ ಕಾಲ ಇದು ಭಕ್ತಿಯ ಸಮಾರಾಧನೆ, ಧ್ಯಾನದ ಸಮಾರಾಧನೆ, ಜ್ಞಾನದ ಸಮಾರಾಧನೆ. ಜ್ಞಾನ, ಮಹಿಮೆ,
ಭಕ್ತಿ ಎಲ್ಲವೂ ಇಲ್ಲಿ ಐಕ್ಯಗೊಂಡಿವೆ. ಇವತ್ತಿಲ್ಲಿ ನಾಳೆ ಬುದ್ಧ ಜಯಂತಿ, ಮಹಾನುಭಾವ ಅವತಾರ ಮಾಡಿ 2,500 ವರ್ಷಗಳಾಗೋಯಿತು. ಆದರೆ ಅವನೆಲ್ಲೂ ಹೋಗಿಲ್ಲ, ನಮ್ಮಲ್ಲಿದ್ದಾನೆ. ಎಲ್ಲಿರುವೆ ಬುದ್ಧ ದೇವ, ಇನ್ನೊಮ್ಮೆ ಇಳಿದು ಬಾ. ಸಿದ್ಧನೆ ಗನ ಶುದ್ಧನೆ ನಿಜ ಬುದ್ಧನೆ ನೀನಾಗಿ ಬಾ. ಸಿದ್ಧನೆ ಗನ ಶುದ್ಧನೆ ನಿಜ ಬುದ್ಧನೆ ನೀನಾಗಿ ಬಾ. ಎಷ್ಟು ಚೆನ್ನಾಗಿ ಉಪನ್ಯಾಸಗಳಾಗಿದೆ. ಅವನ್ನೆಲ್ಲ ಕೇಳ್ತಾ 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 ಬ್ರಹ್ಮರ್ಷಿಗಳನ್ನು ಜ್ಞಾಪಿಸ್ಕೊಳ್ತಾ, ಪಿತಾಮಹರನ್ನು ಜ್ಞಾಪಿಸ್ಕೊಳ್ತಾ, ಪಿತ್ರೇಜಿಯವರನ್ನು ಜ್ಞಾಪಿಸ್ಕೊಳ್ತಾ ನಾವು ನಮ್ಮ ಭಕ್ತಿಯ ಉತ್ಕಟಕ್ಕೆ ಹೊಟ್ಟೋಗ್ಬಿಡ್ಬೇಕು. ಎಲ್ಲೂ ಇಲ್ಲ, ನಾವೆಲ್ಲ ಇಲ್ಲೇ ಇದ್ದೀವಿ. ರಾಮಚಂದ್ರಾರೆಡ್ಡಿಯವರು ಅವರಿಗೆ ಬಹಳ ಬೇಕಾದವರು, ಧ್ಯಾನ ಸಂಪನ್ನರವರು. ಅವರು ಇವರು ಸಂಪರ್ಕದಲ್ಲಿರ್ತಾರೆ. ಅವರು ಎಡಬಿಡದೆ ಇವ್ರನ್ನ ಅನುಸರಿಸ್ತಾರೆ, ಅನುಸಂಧಾನ ಮಾಡ್ತಾರೆ. ಅವರಿಗೆ ಬಂದಿದ್ದಂತಹ ಎಲ್ಲ ರೋಗ ರುಜಿನಾದಿಗಳು ಕೂಡ ಧ್ಯಾನದ ಪರಿಸಮಾಪ್ತಿ ಆಗ್ತವೆ. ಧ್ಯಾನ ಒಂದೇ ಮುಕ್ತಿ ಸಾಧನ, ಧ್ಯಾನ ಒಂದೇ ಯೋಗ ಸಾಧನ, ಧ್ಯಾನ ಒಂದೇ ಪರಮ ಜ್ಞಾನ ಸಾಧನ. ಆದ್ದರಿಂದ ಆ ಧ್ಯಾನದಿಂದ ಎಲ್ಲವೂ ಕೂಡ ಗತಿ ಹೋಗ್ತದೆ. ಮಕ್ಕಳು ಪರಿಣಿತ, ಎಂಥ ಹೆಣ್ಮಕ್ಳು ಇಬ್ಬರು ಕೂಡ ಅವರು, ಎಂಥ ಹೆಣ್ಮಕ್ಳವರು. ಇದನ್ನೆಲ್ಲ ಲೋಕಕ್ಕೆಲ್ಲ ಕೊಂಡೊಯ್ತಿರ್ತಕ್ಕಂಥ ಶಕ್ತಿಯನ್ನ ಅವರ ಪಿತಾಜಿಯವರವರು ಕೊಟ್ಟು ಹೋಗಿದ್ದಾರೆ. ಇಷ್ಟೊಂದು ಎಲ್ಲ ಈ ಆಶ್ರಮ ಬೆಳೆಯೋದಕ್ಕೆ ಕಾರಣ ಆ ಮಹಾಮಹಿಮರಾಗಿರ್ತಕ್ಕಂತಹ ಆ ಮಹಿಮರು. ಧ್ಯಾನವೇ ಸಕಲ ಸಾಧನ ಅಲ್ವಾ? ಅದಕ್ಕೆ ನಾವು ಹೇಳೋದು, ಇಂದಿನ ದಿನವೇ ಶುಭ ದಿನವೂ, ಇಂದಿನ ದಿನವೇ ಧ್ಯಾನ ಬರೋದು ಕಾರಣ ಏನು ಅಂದ್ರೆ, ಮಹಾನುಭಾವರಾಗಿರ್ತಕ್ಕಂತಹ ರಾಮಚಂದ್ರಾರೆಡ್ಡಿಯವರು, ಅವರಿಗೆ ಬೆನ್ನು ನೋವು ಬಂದ್ಬಿಡುತ್ತೆ. ಆ ಬೆನ್ನು ನೋವು ವೆಲ್ಲೂರು ಆಸ್ಪತ್ರೆಗೆ ತೋರಿಸ್ತಾರೆ, ಅಲ್ಲೂ ಆಗೋದಿಲ್ಲ. ಆಸ್ಪತ್ರೆಯಲ್ಲೂ ಕೂಡ ಬೆನ್ನು ನೋವಿಗೆ ಉಪಶಮನ ಸಿಗೋದಿಲ್ಲ ಅವರಿಗೆ. ಅವರೇನು ಮಾಡ್ತಾರೆ, ಯಾವಾಗ ಬೆನ್ನು ನೋವು ಜಾಸ್ತಿ ಆಗ್ತಾ ಹೋಯ್ತೋ ಧ್ಯಾನಕ್ಕೆ ಮೊರೆ ಹೋಗ್ತಾರೆ. ಧ್ಯಾನ ಧ್ಯಾನ ಆ ಧ್ಯಾನ ಮಾಡ್ತಾ ಆಸ್ಪತ್ರೆಯಲ್ಲೂ ವಾಸಿ ಆಗದ, ಯಾವ ವೈದ್ಯದಿಂದಲೂ ವಾಸಿ ಆಗದ,
ಯಾವ ಔಷಧೋಪಚಾರಗಳಿಂದಲೂ ವಾಸಿಯಾಗದಂತಹ ಈ ಬೆನ್ನು ನೋವು ಧ್ಯಾನದಿಂದ ವಾಸಿಯಾಗ್ಬಿಡುತ್ತೆ. ಧ್ಯಾನದಿಂದ ವಾಸಿಯಾಗ್ಬಿಡುತ್ತೆ. ಆ ಧ್ಯಾನದಿಂದ ವಾಸಿಯಾದಾಗ ಅವರನ್ನ ಎಡಬಿಡದ ಎಡಗಡೆಗೆ ಅವರ ಸೇವೆಯನ್ನು ಮಾಡ್ತಾ ಅವ್ರನ್ನ ಜೊತೆಯಲ್ಲಿ ಇಟ್ಕೊಳ್ತಾ ರಾಮಚಂದ್ರಾರೆಡ್ಡಿ ಅವ್ರ ಜೊತೆ ಇರ್ತಾರೆ. ಆಮೇಲೆ ನಡೆದದ್ದು ಬೇಕಾದಷ್ಟು ವಿಷಯಗಳು ನಡೀತದೆ. ಒಂದಲ್ಲ ಎರಡಲ್ಲ, ಬೇಕಾದಷ್ಟು ನಾವು ನಂಬಬೇಕಷ್ಟೇ. ನಂಬದೆ ಹೋದ್ರೆ ಏನೂ ಆಗಲ್ಲ. ನಂಬದಂತಿರಬೇಕು. ನಂಬಿಯೂ ಬಂದಿರಬೇಕು. ಯಾಕೆಂದ್ರೆ ನಂಬಿಕೆಯಿಂದಲೇ ಎಲ್ಲ ಆಗೋದು. ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿರದ ಇಬ್ಬಂದಿ ನೀನು. ಕಂಬದಿನ ಬಿಂಬದಿನ ಮೋಕ್ಷ ಅವನಿಂಗಾಯ್ತು, ಸಿಂಬಳದ ನೀನು ಮಂಕುತಿಮ್ಮ ಅಂತ. ನಂಬದಿದ್ದನು ತಂದೆ, ನಂಬಲೇ ಇಲ್ಲ ಅವನು. ಎಲ್ಲಿದ್ದಾನೆ ಹರಿ, ತೋರ್ಸು ಅಂದ. ಇಲ್ಲಿದ್ದ ನೋಡು ಅಂದ. ಕಂಬಕ್ಕೆ ಹೊಡೆದ, ಪ್ರತ್ಯಕ್ಷರಾದ ಭಗವಂತ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ ನಂಬಿಟ ಇದ್ದಾನೆ ಅಂತ. ನಾವೇನ್ ಮಾಡ್ತೀವಿ ಅಂದ್ರೆ ನಂಬಿರೋದು ಇಬ್ಬಂದಿ. ನಾವು ನಂಬೋದು ಇಲ್ಲ, ಸುಮ್ಮನಿರೋದು ಇಲ್ಲ, ಯಾರ ಮಾತು ಕೇಳೋದು ಇಲ್ಲ, ಉಪದೇಶ ಅಂತ ಹೋಗೋದೇ ಇಲ್ಲ, ಜ್ಞಾನ ಬರೋದೇ ಇಲ್ಲ, ಜ್ಞಾನ ಸಮಾಚಾರವೇ ಇಲ್ಲ ನಮಗೆ. ನಂಬದಂತಿರೋ ಇಬ್ಬಂದಿಗಳು ನಾವು. ಕಂಬದಿನೋ ಬಿಂಬದಿನೋ ಮೋಕ್ಷ ಅವನಿಂಗಾಯ್ತು, ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತಾರೆ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ. ನಾವು ನಂಬೇಕಷ್ಟೇ. ಚಿತ್ರಜಿ ಅವರು ನಂಬಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಂಬಲ್ಲ, ಇಲ್ಲ, ನಂಬದಿರಲೇ ಇಲ್ಲ. ರಾಮಚಂದ್ರಾರೆಡ್ಡಿ ಅವರು ಅವರ ಎಲ್ಲ ಧ್ಯಾನ ಅನುಭವಗಳನ್ನ, ಧ್ಯಾನದ ಮಹಿಮೆಯನ್ನ ಎಲ್ರಿಗೂ ತಿಳಿಸ್ತಾರೆ. ಗುರುಗಳು ಕೂಡ ಅದನ್ನು ನಂಬಿಡ್ತಾರೆ. ಆ ನಂಬಿದಾಗ ಅವರಿಗೆ ವಿಶಾಲವಾಗಿರ್ತಕ್ಕಂತಹ ಜ್ಞಾನ ಪ್ರಾಪ್ತವಾಗುತ್ತೆ. ಒಂದಲ್ಲ ಎರಡಲ್ಲ, ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಾರೆ. ಎಲ್ಲ ಊರುಗಳನ್ನು ಸಂಚಾರ ಮಾಡ್ತಾರೆ. ಎಲ್ಲ ದೇಶಗಳನ್ನು ಸಂಚಾರ ಮಾಡ್ತಾರೆ. ಒಂದೊಂದು ಊರಲ್ಲ ಅವ್ರು ಹೋಗಿರೋದು, ಬೇಕಾದಷ್ಟು ದೇಶ ಸಂಚಾರ. ಇಂಗ್ಲೆಂಡು, ರಷ್ಯಾ, ಯುರೋಪು, ಎಲ್ಲ ಇಟ್ಲ್ಯಾಂಡ್, ಎಲ್ಲ ಸಂಚಾರ ಮಾಡಿಕೊಂಡು ಬಂದು ಅವರು ಎಲ್ಲರಿಗೂ ಕೂಡ ಉಪದೇಶ ಮಾಡ್ತಾ ಬುದ್ಧನಿಗೆ ಶರಣ ಹೋಗ್ತಾರೆ. ಬುದ್ಧೋಪದೇಶವಾಗುತ್ತೆ. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧ ಭಗವಾನಾಯ ಬುದ್ಧ ಭಗವಾನಾಂಚ ಸಬ್ಬ ಪಾಪಸ ಕರ್ಣಂ ಕುಸಲಸ್ಯ ಉಪಸಂಪದ ಸಚಿತ ಪ್ರದ್ಯೋಪಂ ನಿಯತಾಂ ಬುದ್ಧಾನ್ ಶಾಸನ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಸಾಧು. ಈ ತತ್ವ ಅವರ ಮೈ ತುಂಬ ಹರಡ್ಕೊಬಿಡುತ್ತೆ. ಅವರಿಗೆ ಶಾಸ್ತ್ರಾನಯ ಬಲ ಬರುತ್ತೆ. ತಾನಾಗಿ ಎಲ್ಲ ಕಡೆಯಲ್ಲೂ ಕೂಡ ಬಿಡ್ತಾರೆ. ಸಂಗೀತದಲ್ಲಿ ಮಹಾನ್ ಜ್ಞಾನಿಗಳಾಗ್ತಾರೆ. ಆ ಸಂಗೀತದಲ್ಲಿ ಎಲ್ಲವನ್ನು ಕಲಿತಾರೆ. ಕೊಳಲು ಓದ್ಬಾರ್ತಾರೆ. ಕೃಷ್ಣ ನೀ ಬೇಗನೆ ಬಾರೋ, ಕಾಲಾನಂದು ಗೆಜ್ಜೆ ಬೆರಳಲ್ಲಿ ಉಂಗುರ, ಲೀಲಾಲೋಚನ ಕೃಷ್ಣ ಬಾರೋ. ಕರೀತಾರೆ ಕೊಳ್ಳಲು ಕೃಷ್ಣನನ್ನ. ತಬಲಾ ನುಡಿಸ್ತಾರೆ. ಕ್ರಿಕೆಟ್ ಆಡ್ತಾರೆ. ಆಟೋಟ ಪಾಠಗಳಲ್ಲಿಯೂ ಕೂಡ ಎತ್ತಿದ ಕೈ ಅವರು. ಎಲ್ಲ ವಿದ್ಯೆಗಳನ್ನು ಕೃತಲಾಮಲಕವನ್ನಾಗಿ ಮಾಡ್ಕೊಳ್ತಾರೆ. ಹಾಡ್ತಾರೆ. ಎಲ್ಲವನ್ನು ಕೂಡ ಕಲಿತು ಬೇಕಾದಷ್ಟು ಉಪದೇಶಗಳನ್ನು ಮಾಡಿ ಧ್ಯಾನದ ಮಹಿಮೆಯನ್ನು ಸಾರ್ತಾ ಲೋಕವಿಖ್ಯಾತರಾಗ್ತಾರೆ. ಪರಮಪುರುಷನಾಗಿರ್ತಕ್ಕಂಥ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ದೈವವನ್ನು ಸಾಕ್ಷಾತ್ಕಾರಗೊಳಿಸ್ಕೊಳ್ತಾರೆ. ಮಹಾಮಹಿಮರಾಗ್ತಾರೆ, ಧ್ಯಾನಾಸಕ್ತರಾಗ್ತಾರೆ. ಬಂದಂತಹ ಎಲ್ಲರೂ ಕೂಡ ಪ್ರೀತಿಯಿಂದ ಕಾಣ್ತಾರೆ, ಅಕ್ಕರೆಯಿಂದ ನೋಡ್ತಾರೆ, ಓದ್ತಾರೆ. ಓದಿ ಜ್ಞಾನ ಭಂಡಾರವಾಗಿಬಿಡ್ತಾರೆ ಪಿತೃಜಿ. ಅದಕ್ಕೆ ನಾವೆಲ್ಲ ಓದಬೇಕು. ಓದಿದ್ರೆ ದೊಡ್ಡವರಾಗೋದು. ಈಗೇನಾಗಿದೆ ಅಂದರೆ ಎಲ್ಲ ಮೊಬೈಲಲ್ಲಿ ಬಂದ್ಬಿಟ್ಟಿದೆ. ಮಕ್ಕಳೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಓದ್ತಾ ಇಲ್ಲ. ಆದರೆ ಈ ಮಹಾಮಹಿಮರೆಲ್ಲ ಏನು ಅಂದರೆ ಓದಿದ್ದೇ ಇವರು ಆಸ್ತಿ, ವಿದ್ಯೆ ಇವರು ಬಂಡವಾಳ, ಗ್ರಹಿಕೆ ಇವರು ಬಂಡವಾಳ, ಎಲ್ಲವನ್ನು ಕಲಿತಾರೆ ಪಿತ್ರಾಜಿಯವರು.
ಕಲಿತು 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 ಎಲ್ಲರಿಗೂ ಹೇಳ್ಕೊಟ್ಟು ಬೇಕಾದಷ್ಟು ಜನ ಶಿಷ್ಯರನ್ನ ಪಿರಮಿಡ್ಗಳನ್ನ, ಇದೇನಿದೆ ಸಾಮಾನ್ಯವಾದ ಪಿರಮಿಡ್ ಇದು, ಶ್ರದ್ಧಾ ಭಕ್ತಿಯ ಕೇಂದ್ರ ಇದು. ಇಲ್ಲಿ ಕುಡಿದು ಕ್ಷಣಕಾಲ ನೀವು ಧ್ಯಾನ ಮಾಡಿದ್ರೆ ಮನಸ್ಸು ಹಗುರವಾಗುತ್ತೆ, ಚಿಂತೆಗಳು ದೂರ ಆಗುತ್ತೆ, ಕಷ್ಟಗಳು ನಾಶವಾಗುತ್ತೆ. ಮಹಾಮಹಿಮನಾಗಿರ್ತಕ್ಕಂಥ ಪುರುಷೋತ್ತಮನನ್ನು ಜ್ಞಾಪಕ ಮಾಡ್ಕೋಬೇಕು ನಾವು. ಆಗ ಈ ಧ್ಯಾನದ ಮಹಿಮೆ ಏನು ಅಂತ ಗೊತ್ತಾಗುತ್ತೆ. ಅಂತರ್ಗತವಾಗಿರ್ತಕ್ಕಂಥ ಶಕ್ತಿ ಭೌತಿಕವಾಗಿ ಪ್ರಸನ್ನವಾಗಿ ನಮ್ಮ ದೇಹದಲ್ಲೆಲ್ಲ ಹರಡಿಕೊಂಡು ನಮ್ಮ ಮನಸ್ಸು ಶುದ್ಧವಾಗಿ ಪರಿಕಲ್ಪಿತವಾಗಿ ನಿತ್ಯ ನಿರಭವಾಗಿ ಆ ಭಗವಂತನಿಗೆ ನಾವು ಶರಣ ಹೋಗ್ತೇವೆ, ಕೊಂಡಾಡ್ತೇವೆ. ಅಂತಹ ಶಕ್ತಿ ಸಾಮರ್ಥ್ಯವನ್ನು ಗಳಿಸಿದಂಥ ಈ ಮಹಾನುಭಾವರು, ಇವ್ರನ್ನ ನೆನೆಸ್ಕೊಂಡು ನಾವು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಬೇಕು, ಕಾಪಾಡು ಅಂತ ಕೇಳಬೇಕು. ಎಲ್ಲ ಕಡೆಯಲ್ಲೂ ಸಂಚಾರ ಮಾಡ್ತಾರೆ. ಜ್ಞಾನ ಸಂಪಾದನೆ, ಆತ್ಮ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರ, ಎಂತಹ ಜ್ಞಾನ ಅವ್ರದು. ಆನಾಪಾನ ಸ್ಥಿತ. ಆನ ಅಂದ್ರೆ ಉಸಿರನ್ನು ತಗೊಳ್ಳೋದು, ಅಪಾನ ಅಂತಂದ್ರೆ ಉಸಿರನ್ನು ಬಿಡೋದು. ಅದು ದೊಡ್ಡ ವಿದ್ಯೆ. ಅದು ಆ ವಿದ್ಯೆಯನ್ನು ಕರ್ತಲಾಮಲಕ ಮಾಡ್ಕೊಂಡ್ಬಿಡ್ತಾರೆ ಇವರು. ಆ ವಿದ್ಯೆಯನ್ನು ಪರಿಪೂರ್ಣರಾಗ್ತಾರೆ. ಅದು ಸಾಮಾನ್ಯವಾಗಿ ಸಿಕ್ಕುವಂಥ ವಿದ್ಯೆ ಅಲ್ಲ, ಅದು ಎಲ್ಲರಿಗೂ ಸಿಗಲ್ಲ. ಅದಕ್ಕೆ ಪರಿಶ್ರಮ ಬೇಕು, ಆನಾಪಾನ ಸ್ಥಿತ. ಆ ಶಕ್ತಿ ಬರಬೇಕು. ಉಚ್ಛ್ವಾಸ ನಿಶ್ವಾಸ. ಆ ಉಚ್ಛ್ವಾಸ ಅಂದ್ರೆ ಧ್ಯಾನ. ಕಣ್ಣು ಮುಚ್ಚಿ ಒಂದ್ಸಲ ಉಸಿರನ್ನು ಒಳಗೆ ತಗೊಳ್ಳೋದು, ಉಸಿರನ್ನು ಬಿಡೋದು, ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದು, ಅದನ್ನು ಕಾಪಾಡೋದು. ಅದು ದೊಡ್ಡ ಜ್ಞಾನ. ಅದಕ್ಕೆ ಸಾಧನೆ ಬೇಕು, ಶ್ರದ್ಧೆ ಬೇಕು, ಇಂದ್ರಿಯ ನಿಗ್ರಹ ಬೇಕು, ದೈಹಿಕ ಸಂಕುಚಿತ ಬೇಕು. ಇವೆಲ್ಲವನ್ನೂ ಕೂಡ ಗುರುಗಳು ತಾನಾಗಿ ಮಾಡಿಕೊಂಡು ಜಿದ್ಭರಿತರಾಗೋಗ್ಬಿಡ್ತಾರೆ, ಸಂಪನ್ನರಾಗೋಗ್ಬಿಡ್ತಾರೆ. ಎಲ್ಲರಿಗೂ ಕೂಡ ಎಲ್ಲ ಧರ್ಮದ ಸೂಕ್ಷ್ಮಗಳನ್ನು, ಧ್ಯಾನದ ಸೂಕ್ಷ್ಮಗಳನ್ನು ಹೇಳ್ತಾ ತಾವು ಧ್ಯಾನಾಸಕ್ತರಾಗ್ಬಿಡ್ತಾರೆ. 11/11/1947ರಿಂದ 22ನೇ ಇಸ್ವಿವರೆಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ಹತ್ತಲ್ಲ, ಸಾವಿರ ಉಪನ್ಯಾಸಗಳು, ದೇಶ ವಿದೇಶಗಳು ಸಂಚಾರ ಮಾಡಿ ಎಲ್ಲ ಭಕ್ತಿ ಪರಾಕಾಷ್ಠತೆಯನ್ನ ಎಲ್ಲರಿಗೂ ಹೇಳ್ಕೊಡ್ತಾರೆ. ಧ್ಯಾನದಿಂದಲೇ ಭಕ್ತಿ, ಧ್ಯಾನದಿಂದಲೇ ಯುಕ್ತಿ, ಧ್ಯಾನದಿಂದಲೇ ಮುಕ್ತಿ. ಸರ್ವಸ್ವ ಧ್ಯಾನವೇ ಜ್ಞಾನ, ಧ್ಯಾನವೇ ಸಕಲಕ್ಕೂ ಸಾಧನ ಮಾರ್ಗವು, ಧ್ಯಾನವೇ ಸಕಲಕ್ಕೂ, ಧ್ಯಾನವೇ ಸಕಲಕ್ಕೂ. ಧ್ಯಾನವೇ ಯೋಗ, ಧ್ಯಾನವೇ ಯೋಗ, ಸಕಲ ಸನ್ಮಾರ್ಗ, ಧ್ಯಾನವೇ.
ನಮೋ ನಮೋ ನಮೋ. ಎಲ್ಲ ಭಾಷೆಗಳಲ್ಲಿ, ಎಲ್ಲ ಭಾವನೆಗಳಲ್ಲಿ ದೈವಿಕವಾಗಿರ್ತಕ್ಕಂಥ ಶಕ್ತಿ ಸಂಪನ್ನ ರೂಪವಾಗಿರ್ತಕ್ಕಂಥ ಈ ಪಿತ್ರೇಜಿಯವರು, ಅವರ ಸಾಧನೆ ಅನನ್ಯ, ಅಗಮ್ಯ, ಅಸದೃಶ. ನಾವು ಯಾರೂ ಕೂಡ ಅದನ್ನು ಇಷ್ಟು ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅಂತ ಮಹಾಮಹಿಮಾ ಇವತ್ತು ಭೌತಿಕವಾಗಿ ನಮ್ಮಲ್ಲಿ ಇಲ್ಲದೆ ಇರಬಹುದು, ಆದರೆ ಪಾರಮಾರ್ಥಿಕವಾಗಿ ಎಲ್ಲರ ಹೃದಯದಲ್ಲೂ ಇದ್ದಾರೆ, ಎಲ್ಲರ ಮನಸ್ಸಿನಲ್ಲಿದ್ದಾರೆ, ಎಲ್ಲರ ಅಂಗಳದಲ್ಲಿದ್ದಾರೆ. ಈ ದಿವ್ಯವಾಗಿರ್ತಕ್ಕಂಥ ಈ ಧರ್ಮಾಶ್ರಮದಲ್ಲಿ, ಇಷ್ಟು ಎತ್ತರದ ಈ ಪ್ರಶಾಂತ ವಾತಾವರಣದಲ್ಲಿ ಅವರು ಎಲ್ಲ ಕಡೆಯಲ್ಲೂ ಲೀನವಾಗಿದ್ದಾರೆ. ಅಂಥ ಮಹಾಮಹಿಮನ ಕಥೆಯನ್ನು, ಜೀವನ ದರ್ಶನವನ್ನು ನಾವೆಲ್ಲರೂ ಕೂಡ ಸಂತೋಷಭರಿತರಾಗಿ ಕೇಳಿ ಆನಂದ ಪರವಶರಾಗಬೇಕು. ಇನ್ನೂ ಕೂಡ ಮಕ್ಕಳಲ್ಲಿ ನರ್ತನ ಇದೆ, ಡಾನ್ಸ್ ಇದೆ. ಇಲ್ಲಿ ಆ ಡಾನ್ಸು ಕೂಡ ತಾವೆಲ್ಲ ನೋಡಬೇಕು. ಇದು ರಾಮಾಯಣವಲ್ಲ, ಮಹಾಭಾರತವಲ್ಲ, ವೇದವಲ್ಲ, ಆದರೆ ಒಬ್ಬ ಮಹಾಮಹಿಮನ ಕಥೆ. ಆ ಮಹಾಮಹಿಮನ ಕಥೆಯನ್ನು ನಾವೆಲ್ಲರೂ ಕೂಡ ಇಷ್ಟೊಂದು ಚೆನ್ನಾಗಿ ಅನುಸಂಧಾನ ಮಾಡಿದ್ದೀವಿ. ಶುಭವಾಗಲಿ ಎಲ್ಲರಿಗೂ ಕೂಡ ಅಂತ ನಾನು ಆಶಿಸ್ತೇನೆ. ನನ್ನನ್ನು ಇಲ್ಲಿಗೆ ಕರೆಯಿಸಿ ಇದನ್ನು ನಾನು ಅನುಸಂಧಾನ ಮಾಡೋದ್ರ ಮೂಲಕ ನಾವು ಕೂಡ ನಮ್ಮ ಆತ್ಮವನ್ನು ಪರಿಶುದ್ಧ ಮಾಡಿಕೊಂಡಿದ್ದೇವೆ. ನಾವು ಜೀವನ ಸಾರ್ಥಕ್ಯವನ್ನು ಕಂಡುಕೊಂಡಿದ್ದೇವೆ. ನಮ್ಮ ಬದುಕಿಗೆ ಈ ನಾಮಸ್ಮರಣೆ ಅನನ್ಯವಾಗಿರ್ತಕ್ಕಂತಹ ಶಕ್ತಿಯನ್ನು ತಂದುಕೊಟ್ಟಿದೆ ಅಂತ ನಾನಾದರೂ ಭಾವಿಸ್ಕೋತೇನೆ. ಇದು ಸತ್ಯಕ್ಕೂ ಸತ್ಯ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಆಶ್ರಮದಲ್ಲಿ ಸದಾ ಸರ್ವದಾ ಇದ್ದು ಈ 3 ದಿನಗಳ ಕಾಲ ಈ ವಿಜೃಂಭಣೆ ವೈಭವದ ಈ ಬೌದ್ಧ ಪೂರ್ಣಿಮೆಯನ್ನು, ಪೂರ್ಣಿಮೆ ಅಂದರೆ ಬೆಳದಿಂಗಳು, ಬೆಳದಿಂಗಳು ಅಂದರೆ ಜ್ಞಾನ, ಬೆಳದಿಂಗಳು ಅಂದರೆ ಧ್ಯಾನ. ಜ್ಞಾನ ಬೆಳದಿಂಗಳು ಯಾರು? ಬುದ್ಧದೇವ. ಅವನೇ ನಮ್ಮ ಜ್ಞಾನ ಸಿಂಧು. ಆ ಜ್ಞಾನ ಸಿಂಧು ಇಲ್ಲಿ ಎಲ್ಲರ ಕಡೆಯಲ್ಲೂ ಕೂಡ ಕುಳಿತಿದ್ದಾನೆ. ನಾಳೆ ಕಾರ್ಯಕ್ರಮ ಇದೆ, ಬುದ್ಧ ಜಯಂತಿ. ಆ ಜಯಂತಿಯನ್ನು ನಾವೆಲ್ಲರೂ ಸಂಭ್ರಮದಿಂದ ಆಚರಿಸಿ ಇವತ್ತು ನಾಳೆ ನಾಡಿದ್ದು ಈ ಮಹಾನುಭಾವನಾಗಿರ್ತಕ್ಕಂತಹ ಈ ಮಹಾಮಹಿಮನನ್ನು, ಈ ಪಿತಾಮಹನನ್ನು, ಈ ಬ್ರಹ್ಮರ್ಷಿಯನ್ನು, ಈ ಪಿತ್ರೇಜಿಯನ್ನು ನೀವೆಲ್ಲರೂ ಕೂಡ ಅನುಸಂಧಾನ ಮಾಡ್ತಾ ನಾವು ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ನನ್ನನ್ನು ಇಲ್ಲಿಗೆ ಕರೆಯಿಸಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಮಿತಿಗೆ ನಾನು ಎಷ್ಟು ಕೊಂಡಾಡೋದು ತೀರ್ದು ಬಂದು ನಾನೊಬ್ಬ ಶಿಷ್ಯನಾಗಿ ಇಲ್ಲಿಗೆ ಬಂದು ಸೇವೆ ಮಾಡೋದಕ್ಕೆ ಸಿದ್ಧನಿದ್ದೇನೆ ನನ್ನ ಮಾತನ್ನು ಹೇಳ್ತಾ ಈ ಕಥೆಗೆ ನಾನು ನಿಮ್ಮೆಲ್ಲರ ಶುಭೋದಯವನ್ನು ನಾನು ಹಾರೈಸ್ತಾ ಇದ್ದೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.